ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೇರ್ ಸ್ಟೈಲ್ ಸಿಂಪಲ್ಲಾಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಒಂದು ನೀಟಾಗಿ ಹೇರ್ನ ಬಾಚ್ಕೋಬೇಕು, ಕೂದಲನ್ನ ನೀಟಾಗಿ ಬಾಚಿಕೊಂಡು ಸಿಕ್ಕಿದ್ರೆಲ್ಲ ಸಿಕ್ಕೆಲ್ಲ ತಗೊಂಡು ಲಾಂಗ್ ಹೇರ್ ಇದೆ, ತುಂಬ ಲಾಂಗ್ ಇದೆ. ಈ ಲಾಂಗ್ ಹೇರ್ಗೆ ಲೂಸ್ ಹೇರ್ ಬಿಟ್ಟರೆ ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಈ ರೀತಿ ಬಾಚ್ಕೊಡ್ತಿದ್ದೀನಿ ನೋಡಿ. ಅದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಡಿಸೆನ್ಸಿ ಆಗಿರಬೇಕು, ಆ ರೀತಿ ಬಾಚ್ಕೊಡ್ತಿದ್ದೀನಿ. ದಿನ ಒಂದೊಂದು ಥರ, ಒಂದೇ ಥರ ಸೈಡೇ ತೆಗಿಯಲ್ಲ. ಒಂದೊಂದು ದಿನ ಮಧ್ಯ ಕ್ರಾಪ್ ತೆಗಿತೀನಿ, ಒಂದೊಂದು ದಿನ ಫ್ರಂಟ್ ಬಫ್ ಹಾಕಿರ್ತೀನಿ. ಈ ರೀತಿ ನಾನು ಡೈಲಿ ಯಾವ ರೀತಿ ನನ್ನ ಮಗಳಿಗೆ ಬಾಚ್ತೀನಿ ಅನ್ನೋದನ್ನ ಡೈಲಿ ತೋರಿಸ್ಕೊಡ್ತೀನಿ ನೋಡಿ. ಆ ಕಡೆ ಸೈಡ್ ಆ ಥರ, ಈ ಕಡೆ ಸೈಡ್ ಈ ಥರ ತಗೋಬೇಕು. ತಗೊಂಡು ಫಸ್ಟು ಈ ರೀತಿ ಬಾಚ್ಕೋಬೇಕು. ಹಿಂದೆ ನೀಟಾಗಿ ಹಿಂದೆ ಹಿಂಗೆ ಬಾಚಿಕೊಂಡು, ಈಗ ಫ್ರಂಟು ಸೈಡು ಮೊದಲು ನೋಡಿ. ಈ ಥರ ಅವಳಿಗೆ ಹಿಂಗೆ ಹಾಕಿದ್ರೆ ಇಷ್ಟ ಆಗಲ್ಲ, ನನ್ನ ಮಗಳಿಗೆ ಹಿಂಗೆ ಹಾಕಿದ್ರೆ ಇಷ್ಟ ಆಗಲ್ಲ. ಅದರಿಂದ ಈ ರೀತಿ ತಗೊಂಡು ಅವಳಿಗೆ ಯಾವ ರೀತಿ ಅಂದರೆ ಈ ರೀತಿ ಹಾಕಬೇಕು. ಕೆಳಗಡೆನೇ ಬರಬೇಕು, ಅವಳಿಗೆ ಮೇಲೆ ಬಂದರೆ ಕೊಂಬು ಥರ ಅಂದ್ಕೊಂಡು ಹಾಕ್ಸ್ಕೊಳ್ಳಲ್ಲ. ಅದರಿಂದ ಈ ರೀತಿ ಹಾಕೋಬೇಕು. ಫಿಟ್ಟಾಗಿ ಪೂರೈತೆ ನೋಡಿ. ನೆಕ್ಸ್ಟ್ ಈ ರೀತಿ ತಗೊಂಡು ಇದನ್ನು ಅಷ್ಟೇ ನೀಟಾಗಿ ನಾವು ಯಾವಾಗಲೇ ಬಾಚ್ಕೊಂಡ್ರು, ಯಾರಿಗೇ ಬಾಚಿದ್ರು, ನಾವೇ ಬಾಚ್ಕೊಂಡ್ರು ಯಾವಾಗಲೂ ಅಷ್ಟೇ ನೀಟಾಗಿ ಸಿಕ್ಕು ಕೊಡ್ದಿರಬೇಕು. ಆ ಸಿಕ್ಕು ಅನ್ನೋದಿಲ್ಲ ಅಂದರೆ ನೋಡಿ ಹೇರ್ ಸ್ಟೈಲ್ ಚೆನ್ನಾಗಿ ಬರುತ್ತೆ. ನಾವು ಇದನ್ನ ಬೇಕು ಅಂದರೆ ಇಲ್ಲಿಗೆ ಹಾಕೋಬೋದು. ಅವಳಿಗೆ ಅದು ಇಷ್ಟ ಆಗಲ್ಲ ಅಂತ ತಿರ್ಗಾ ಮತ್ತೆ ಅಲ್ಲಿಗೆ ಹಾಕ್ತಾಯಿದ್ದೀನಿ, ಸೈಡ್ಗೆ ಮೊದಲು ಹಾಕಿದ್ನಲ್ಲ ಅಲ್ಲಿಗೆ ಈ ರೀತಿ ತಗೊಂಡು ಹಾಕ್ತಾಯಿದ್ದೀನಿ. ಇದು ಲೂಸ್ ಹೇರ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಲೂಸ್ ಹೇರ್ ಬಿಟ್ಟಾಗ ಇನ್ನೊಂದು ಫ್ಲವರ್ ಮಾಡಿ ಹಾಕ್ಬಿಟ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಚೂರು ಎದ್ದು ನಿಂತ್ಕೊ. ಮತ್ತು ಈ ಥರ ಸಿಕ್ಕು ಹೊಡ್ಕೊಂಡು ಈಗ ನೀಟಾಗಿ ಸಿಕ್ಕೊಡೋದು ನೋಡಿ. ಈ ರೀತಿ ಸಿಕ್ಕೊಡೋದು. ಒಂದು ಮಕ್ಳಿಗೆ ಲಾಂಗ್ ಹೇರ್ ಇರಬೇಕು ಅನಿಸುತ್ತೆ, ಆದರೆ ಅವ್ರ ಕೂದಲು ಬಾಚೋ ಹೊತ್ತಿಗೆ ಅಯ್ಯಪ್ಪ ಅನಿಸ್ತಾ ಇರುತ್ತೆ ನೋಡಿ. ಈ ರೀತಿ ತಗೊಂಡು ಸಾವಿರಕಾಳು ಜಡೆ ಹಾಕ್ತಾಯಿದ್ದೀನಿ. ಸಾವಿರಕಾಳು ಜಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನಿಲ್ಲ 4 ಕಾಲು ಜಡೆ ಅಂತ ಹಾಕ್ತಾಯಿದ್ದೀನಿ. 3 ಕಾಲ್ದು ಬೇಕಾದರೂ ಹಾಕ್ಕೋಬೋದು. 3 ಕಾಲ್ದು ಅಷ್ಟು ಚೆನ್ನಾಗಿ ಕಾಣಲ್ಲ, 4 ಕಾಲ್ದು ಬೆಟರು. ಸಾವಿರಕಾಳು ಜಡೆ ಹಾಕೋದು ಒಂದಿನ ನಾಳೆ ನೋಡೋಣ, ಟೈಮ್ ಇದ್ದರೆ ನಾಳೆ ಟ್ರೈ ಮಾಡ್ತೀನಿ ಸಾವಿರಕಾಳು ಜಡೆ ಹಾಕೋದನ್ನ. ಈ ರೀತಿ ಹಾಕಿದ್ರೆ ಮಕ್ಕಳಿಗೆ ಈ ಕಾಲೇಜ್ಗೆ ಹೋಗ್ಬೇಕಾದ್ರೆ ಲೂಸ್ ಹೇರ್ ಬಿಟ್ಟು ಹೇರು ಡ್ಯಾಮೇಜ್ ಆಗೋದು ಉಂಟು. ಆಮೇಲೆ ಇನ್ನೊಂದರೆ ಸೆಕೆ, ಈಗ ಬೇಸಿಗೆ ಕಾಲದಲ್ಲಿ ಲೂಸ್ ಹೇರ್ ಬಿಟ್ಟರೆ ಏನಾಗುತ್ತೆ ಅಂದರೆ ಸೆಕೆಗೆ ಬೆವರೋದು ಮತ್ತೊಂದಾಗೋದೆಲ್ಲ ಆಯ್ತಾ ಇರುತ್ತೆ. ಆದ್ದರಿಂದ ಈ ರೀತಿ ಹಾಕ್ಕೊಂಡು ಮಕ್ಳಿಗೆ ಹೋದರೆ ಅವ್ರಿಗೂ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದಕ್ಕೆ ಈ ರೀತಿ ಹಾಕೋಣ ಅಂತ ಹಾಕ್ಕೊಡ್ತಾಯಿದ್ದೀನಿ. ನಾನು ಜಾಸ್ತಿ ಯಾವಾಗಲೂ ಹೆಣ್ಣು ಕೊಡೋದೇನೆ. ಇವಳಂತೂ ಯಾರ ಕೈಲೂ ಬಾಚಿಸ್ಕೊಳ್ಳಲ್ಲ, ನಾನೇ ಆಗಬೇಕು. ಚೂರು ಮುಂದೆ ಕೂತ್ಕೋಬ ನೋಡಿ. ಯಾವಾಗಲೂ ಇಷ್ಟೇ ಕೂದಲು ಬಿಡಬೇಕು. ಇನ್ನೂ ಚಿಕ್ಕಗೆ ಬಿಟ್ಟರು ಚೆನ್ನಾಗಿರುತ್ತೆ, ಬಟ್ ಇಷ್ಟಿದ್ರೆ ಚೆಂದ ಅಂತ ಇಷ್ಟಕ್ಕೆ ಹಾಕ್ತಾಯಿದ್ದೀನಿ. ಒಂದಿಷ್ಟು ಉದ್ದ ಕೂದಲು ಕಟ್ ಮಾಡಿದ್ಕೆ ಒಂದು 4 ಇಂಚಷ್ಟು ಕೂದಲು ಕಟ್ ಮಾಡಿದ್ಕೆ ಎತ್ಬಿಟ್ಲು ನೋಡಿ. ಈ ರೀತಿ ಫೈನಲ್ ಲುಕ್.